ಹಿಮಾರಂಗನ ಬೆಟ್ಟ ಇದು. ತುಮಕೂರು ರೋಡಾಗೆ ತುಂಬ ಚೆನ್ನಾಗಿದೆ, ಎಲ್ಲ ನ್ಯೂ. ಅಲ್ಲಿ ಶಿವಗಂಗೆ ಬೆಟ್ಟ ಇದೆ, ಸಿದ್ರ ಬೆಟ್ಟ ಇದೆ. ಅದರಲ್ಲ ಹೋಗ್ತಾನೆ ಫಸ್ಟೇ ಸಿಗುತ್ತೆ ಇದು ಮಹಿಮಾರಂಗನ ಬೆಟ್ಟ. ತುಂಬ ಶೂಟಿಂಗ್ ಪ್ಲೇಸ್ ಇದೆಲ್ಲ. ತುಂಬ ಕಿಂದರಿ ಜೋಗಿ ಫಿಲಮ್ ಎಲ್ಲ ಇದ್ರಾಗೆ ಹಾಡು ತೆಗ್ದಿರೋದು. ನೀವು ನೋಡೋಕೆ ಸಖತ್ತಾಗಿದೆ. ನೀವೆಲ್ಲ ಪ್ರಕೃತಿಯಿಂದ ಸಖತ್ತಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ರಜೆ ಟೈಮಿಗೆ ಬಂದು ಇಲ್ಲೆಲ್ಲ ಬೆಟ್ಟಗಳು ಸುತ್ತಾಕೊಂಡು ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ಮೈಮಾಪುರದ ಬೆಟ್ಟದ ಮೇಲೆ ಹತ್ತಿಬಿಟ್ರೆ ಮೆಟ್ಲು ಮೇಲೂ ಹತ್ಬೋದು. ವೆಹಿಕಲ್ಸ್ಗಳಿಗೂ ಅನುಕೂಲ ಮಾಡಿದ್ದಾರೆ. ಕಾರು, ಸ್ಕೂಟ್ರು ಎಲ್ಲ ಬರುತ್ತೆ ಬೆಟ್ಟದ ಮೇಲ್ಕೇನೆ. ಮೆಟ್ಲು ತುಂಬಾ ಚೆನ್ನಾಗಿದೆ ಹತ್ತಕ್ಕೆ. ಹತ್ಕೊಂಡು ಬರೋರು ಹತ್ಕೊಂಬರ್ಬೋದು, ವೆಹಿಕಲ್ಸಾಗೂ ಬರ್ಬೋದು. ತುಂಬಾ ಚೆನ್ನಾಗಿದೆ. ಎದುರಿಗೆ ಇದೆ ಶಿವಗಂಗೆ ಬೆಟ್ಟ, ಅದರಾಚೆಗೆ ಸಿದ್ರ ಬೆಟ್ಟ ಸಿಗುತ್ತೆ. ತುಂಬಾ ಬೆಟ್ಟಗಳು ಸಿಗುತ್ತೆ. ಒಂದು ದಿನ ಬಂದರೆ ರಜೆ ಟೈಮಿಗೆ, ವೀಕೆಂಡಿಗೆ ಸಖತ್ತಾಗಿರೋ ಪ್ಲೇಸ್ಗಳು ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ಬೆಟ್ಟಗಳ ಮೇಲೆಲ್ಲ ತುಂಬಾ ನ್ಯೂ, ಒಳ್ಳೆ ಸಖತ್ತಾಗಿದೆ. ಸ್ಕೂಟ್ರು, ಕಾರು ಏನು ಬೇಕಾದ್ರೂ ಹತ್ತಿಸ್ಕೊಂಡು ಬರ್ಬೋದು. ವಯಸ್ಸಾದವರು ಬರೋಂಗೆ ಮಾಡಿಬಿಟ್ಟಿದ್ದಾರೆ ಇವಾಗ. ಮೆಟ್ಲೇ ಎತ್ತಂಗಿಲ್ಲ, ಕಾರು, ಸ್ಕೂಟ್ರು ಎಲ್ಲ ಬರ್ಬೋದು. ಮಹಿಮಾರಂಗನ ಬೆಟ್ಟ ತುಂಬಾ ಚೆನ್ನಾಗಿದೆ. ರಂಗನಾಥ ಸ್ವಾಮಿ ಅಂತ ನೋಡೋಕೆ ತುಂಬ. ನಾವು ಹೋಗಿದ್ದ ದಿನ ಬಾಗಿಲಾಕ್ಬಿಟ್ಟಿದ್ರು. ನಮ್ಮೂರು ಅಲ್ಲೇ ಹತ್ರ ಇದೆ, ಅದಕ್ಕೆ ಹೋಗಿದ್ದು. ತುಂಬಾ ಚೆನ್ನಾಗಿದೆ. ಶಿವಗಂಗೆ ಬೆಟ್ಟ ನೋಡ್ಬೋದು. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಅಷ್ಟೇ. ಆಪೋಸಿಟಾಗಿ ಕಾಣ್ತಾ ಇದೆ. ಈ ಕಡೆ ರಂಗನಾಥ ಸ್ವಾಮಿ, ಆ ಕಡೆ ಶಿವಗಂಗೆ. ಆಮೇಲೆ ಪಕ್ಕದಾಗೆ ಸಿದ್ರ ಬೆಟ್ಟ. ಇನ್ನು ತುಂಬಾ ಬೆಟ್ಟಗಳಿದ್ದಾವೆ ಈ ಸೈಡೆಲ್ಲ. ತುಂಬಾ ಚೆನ್ನಾಗಿರುತ್ತೆ. ಬೆಂಗಳೂರಿಗೆ ಹತ್ರ ತುಮಕೂರು ರೋಡು ಒಳಗಡೆ ಒಂದು 4 ಕಿಲೋಮೀಟ್ರ್ ಅಷ್ಟೇ ಇದು. ಒಳಗಡೆ ಇರೋದು ಮಹಿಮಾರಂಗನ ಬೆಟ್ಟ ಅಂತ. ಟೂರಿಸ್ಟವ್ರಿಗೆ ತುಂಬಾ ಅನುಕೂಲ ಮಾಡಿದ್ದಾರೆ. ಮೆಟ್ಲಂತೂ ತುಂಬ